ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತಂತೂ ಸಾಕಾಗೋಯ್ತು. ಸ್ವಲ್ಪ ಲಕ್ಷ್ಮೀ ಹಬ್ಬದ ಕೆಲಸ ಮೊದಲೇ ಮಾಡಿದ್ದೆ. ಇವತ್ತು ಫುಲ್ ಡೋರ್ಗಳು, ಬೀರು ಇದೆಲ್ಲನೂ ಜೋಡಿಸೋದು, ಅರ್ಧ ಜೋಡಿಸಿ ಬೀರುಗಳೆಲ್ಲನೂ ಉಜ್ಜಿ ವಾಶ್ ಮಾಡಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5 o'clock. ಈಗ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್. ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ಇವತ್ತೆಲ್ಲ ಏನೆಲ್ಲ ಆಯಿತು ಅಂತ ತೋರಿಸ್ತೀನಿ, ಹೇಳ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ, ಎಲ್ಲ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಫ್ರೆಂಡ್ಸ್, ನಾನು ನೋಡಿ ತಲೆ ಯಾಕೆ ಬಾಚಿಲ್ಲ ಅಂದರೆ, ಇನ್ನೇನು ಫ್ರೆಂಡ್ಸ್, ಸಾಯಂಕಾಲ ಆಯಿತು, ಎಲ್ಲ ಕೆಲಸ ಮುಗೀತು. ಇನ್ನು ಫ್ರೆಂಡ್ಸ್, ನನ್ನ ರಿಂಗ್ ಲೈಟು ವೈಟ್ ಕಲರ್ ಇಟ್ಟಿದ್ದೀನಿ. ಇನ್ನೊಂದು ಕಲರ್ ಮಾಡ್ತೀನಿ, ತಡೀರಿ ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಕಲರ್ ಬರುತ್ತೆ. ಈಗ ಬ್ಲೂ ಬಂದಿದೆ. ಈಗ ಫ್ರೆಂಡ್ಸ್, ಒಂಥರ ಅದು ಡಬಲ್ ಕಲರ್ ಆಗ್ತಾಯಿದೆ, ತ್ರಿಬಲ್ ಕಲರು. ನೋಡೋಣ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಇದು ಈ ಥರ. ಇದೇನು ಗೊತ್ತಾ, ಸ್ಟ್ಯಾಂಡ್ದು ಮುರಿದೋಗಿತ್ತು. ನಾನು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೀಗೆ ಪಕ್ಕಕ್ಕೆ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ಥರ ಬ್ಲಿಂಕ್ ಆಗ್ತಾಯಿದೆ. ಇದು ಸ್ಟಾರ್ಟಿಂಗ್ ತಗೊಂಡಿದ್ದು ಲೈಟ್ ಫ್ರೆಂಡ್ಸ್. ನಂದು ಸ್ಟಾರ್ಟಿಂಗ್ ತಗೊಂಡಿದ್ದು. ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ತಿರುಗ್ತಾಯಿದೆ. ಇದರಲ್ಲಿ ಫ್ರೆಂಡ್ಸ್, ನಮ್ಮ ಮುಖ ನೋಡಿ, ಫೇಸು ಈ ಥರ ಕಾಣಿಸುತ್ತೆ. ಅದೇ ಇರಲಿ ಬಿಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗೈತೆ ಗೊತ್ತಾ ನೋಡಿ. ಎಷ್ಟೇ ಆಗಲಿ, ಇದು ಫಸ್ಟ್ ಬತ್ತಿದ್ದು ಲೈಟು. ಈಗ ಫ್ರೆಂಡ್ಸ್, ಬೇಡಿ ನಾನು ಫುಲ್ಲು ವೈಟ್ ಇಡ್ತೀನಿ. ಒಂದೇ ಕಲರ್ ಸಾಕು. ಏನಕ್ಕೆ ಮೂರು ಕಲರು? ಈಗ ನೋಡಿ, ಆ ಕಲರು ಥರ ತುಂಬ ಚೆನ್ನಾಗಿದೆ ಕಲರು. ಇರಲಿ ಫ್ರೆಂಡ್ಸ್, ಇದೇ ಇರೋದ್ರು ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅಯ್ಯೋ ಫ್ರೆಂಡ್ಸ್, ಇವತ್ತು ನಾನು ಯಾಕಾರ ರಜೆ ತಗೊಂಡಿದ್ದೀನೋ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ಫಿಶ್ ಟ್ಯಾಂಕು ವಾಶ್ ಮಾಡಬೇಕು ಫ್ರೆಂಡ್ಸ್. ಅಷ್ಟೇನಿನ್ನೂ ಗಲೀಜಾಗಿಲ್ಲ. ಇರಲಿ, ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೀನಿ. ಎಷ್ಟೊಂದು ಕೆಲಸ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟೊಂದು ನಂದು ಇವತ್ತು ಕೆಲಸ ಆಗಿದೆ. ಏನೇನು ಕೆಲಸ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದು. ಇನ್ನು ಫ್ರೆಂಡ್ಸ್ ನೋಡಿ, ಕೂದಲು ಇನ್ನೂ ಆರೇ ಇಲ್ಲ, ಸುಮ್ಮನೆ ಹಾಗೆ ರಿಬ್ಬನ್ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರಿಲ್ಲ ಕೂದಲು ಇನ್ನೂ ಆರಲೇ ಇಲ್ಲ ಫ್ರೆಂಡ್ಸ್. ಅಯ್ಯೋ ಫ್ರೆಂಡ್ಸ್, ಅದಕ್ಕೆ ನಾನು ಕೂತ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೂದಲು ಇನ್ನೂ ಒಣಗಲಿಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ಹೋದ ಫ್ರೈಡೇನೂ ರಜೆ ತಗೊಂಡಿದ್ದೆ, ಈ ಫ್ರೈಡೇನೂ ರಜೆ ತಗೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಲೈಟು ಅದೇ ಥರ ಎಲ್ಲ ಕಲರು ಬರ್ತಾಯಿದೆ. ಬರಲಿ ಬಿಡಿ, ಯಾಕೆ ಅಂದರೆ ಇದೊಂಥರ ಚೆನ್ನಾಗಿದೆ ಕಲರು ಫ್ರೆಂಡ್ಸ್. ಅದು ಯಾವ ಥರ ಗೊತ್ತಾ, ತೋರಿಸ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್. ಈ ಥರ ರೌಂಡ್ ಅದೇ ಬರುತ್ತೆ. ಆದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಈ ಲೈಟು ತುಂಬ ಚೆನ್ನಾಗಿದೆ. ಇರಲಿ, ಪರವಾಗಿಲ್ಲ. ಇದನ್ನು ನಾನು ಇನ್ನೊಂದು ಸ್ಟ್ಯಾಂಡ್ ಇದೆ, ಅದಕ್ಕೆ ನೋಡೋಣ ಗಮ್ ಹಾಕಿ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇನ್ನು ಇದಾದಮೇಲೆ ಫ್ರೆಂಡ್ಸ್, ನಾನು ಇವಾಗೊಂದು ಮೊನ್ನೆ 680 ರೂಪೀಸ್ಗೊಂದು ರಿಂಗ್ ಲೈಟ್ ತಗೊಂಡಿದ್ದೀನಿ. ಅದರಲ್ಲಿ ಫ್ರೆಂಡ್ಸ್, ಏನಾದರೂ ಜಾಸ್ತಿ ವೀಡಿಯೋನ ಎಲ್ಲ ಏನಾದರೂ ಒಂದು ವೀಡಿಯೋ 2 ವೀಡಿಯೋ ಮಾಡಿದ್ರೂ ಕಣ್ಣೆಲ್ಲ ಉರಿ ಬರುತ್ತೆ. ಆದರೆ ಫ್ರೆಂಡ್ಸ್, ಇದು ಆ ಥರ ಅಲ್ಲ. ತಡೀರಿ, ಒಂದೇ ಕಲರ್ ನಿಲ್ಲಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿರೋ ಕಲರ್ ಬರ್ತಾಯಿದೆ ಗೊತ್ತಾ ಫ್ರೆಂಡ್ಸ್. ಎಲ್ಲ ಕಲರು ಬರ್ತಾಯಿದೆ. ಬೇಡ ಬಿಡಿ, ಇವಾಗ ಅದಕ್ಕೆ ಸ್ವಲ್ಪ ವೈಟ್ ಇಟ್ಬಿಟ್ಟಿದ್ದೀನಿ. ಕಮ್ಮಿ ಜಾಸ್ತಿ ಈ ಥರ ಎಲ್ಲ. ಇಷ್ಟೇ ಕರೆಕ್ಟ್ ಫ್ರೆಂಡ್ಸ್, ಸಾಕು. ಇದೂ ತುಂಬ ಜಾಸ್ತಿನೇ ಅಂದ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಇದಾದಮೇಲೆ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಇವತ್ತು ಸೆಕೆಂಡ್ ಟೈಮು ನಾನು ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದು. ಫಸ್ಟ್ನೇ ದಿವಸ ಫಸ್ಟು ವೀಕ್ ಆಫ್ ಇದ್ದಾಗ ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ಫುಲ್ಲು ಮೇಲೆ ಟಾಪ್ ಲೆವೆಲ್ ಏನೇನು ಪಾತ್ರೆ ಎಲ್ಲ ಜೋಡಿಸಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅದರಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೆ. ಈಗ ಆಲ್ರೆಡಿ 1 ವೀಕ್ ಆಯಿತು. ಇನ್ನು ಇದಾದಮೇಲೆ ಫ್ರೆಂಡ್ಸ್, ಇವತ್ತು ಇನ್ನು ಫ್ರೈಡೇ ರಜೆ ಇತ್ತಲ್ಲ, ಹೆಂಗೂ ತಲೆಗೆ ಸ್ನಾನ ಮಾಡ್ಕೋಬೇಕಲ್ಲ.
ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವತ್ತು ಎಷ್ಟೊಂದು ಕೆಲಸ ಐತೆ ಅಂದರೆ ಫ್ರೆಂಡ್ಸ್ ಅದನ್ನೆಲ್ಲ ಕೇಳ್ಕೊಂಡ್ರೆ ನೀವಂತೂ ಆಶ್ಚರ್ಯ ಪಡ್ತೀರಾ. ನಿಜವಾಗ್ಲೂ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಬೇಕು ಅಂತ ಕೆಲ್ಸಕ್ಕೆ ಹೋಗುವಾಗ ಅಂದರೆ ಎಷ್ಟೊಂದು 2-3 ವೀಡಿಯೋ ಮಾಡ್ತಾಯಿದ್ದೆ. ಇವತ್ತು ಯಾಕೆ ಅಂದರೆ ಫ್ರೆಂಡ್ಸ್ ನನಗಾಗಲಿಲ್ಲ, ನನ್ನ ಮಗಳು ಫ್ರೆಂಡ್ ಒಬ್ಬಳು ಬಂದಿದ್ದರು ಮೈಸೂರಿಂದ. ಈಗ ನಿನ್ನೆ ನಾನೇನು ಅಂದ್ಕೊಂಡೆ ಫ್ರೆಂಡ್ಸ್, ಬೇಗ ಕೆಲಸ ಮುಗಿಸ್ಬಿಡೋಣ ಇವತ್ತು ನಾನು, ಏನಂದರೆ ಬೇಗ ಎಲ್ಲ ಮಾಡಿಬಿಡೋಣ 10 ಗಂಟೆ 12 ಗಂಟೆ ಅಷ್ಟರಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಅದು ಸಾಧ್ಯ ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಅವರಿಬ್ಬರು ರೂಮಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ರು. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಪಡ್ಡು ಮಾಡಿದ್ದೀನಿ, ಮಸಾಲ ಪಡ್ಡನ್ನ ತುಂಬ ಚೆನ್ನಾಗಿದೆ. ಅಲ್ಲೋಗಿ ದಯವಿಟ್ಟು ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಹಾಕಿದ್ದೀನಿ ಅದನ್ನು ಆಲ್ರೆಡಿ, ಅಲ್ಲೋಗಿ ವೀಡಿಯೋನ ಸರ್ಚ್ ಮಾಡಿ ಫ್ರೆಂಡ್ಸ್. ನಾನೇ ಮುಂದೆ ಲೈಟ್ ಇಷ್ಟು ಬೆಳಕು ಬರುತ್ತಲ್ಲ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಮೊದಲು ತಗೊಂಡಾಗ ಇದು 2,500. ಅದು ರೌಂಡ್ ಆಗುತ್ತಲ್ಲ, ಸ್ಟ್ಯಾಂಡು ಎಲ್ಲೋ ಐತೆ ಫ್ರೆಂಡ್ಸ್, ಸ್ಟ್ಯಾಂಡು ಸಿಕ್ಕಿಲ್ಲ. ನೋಡೋಣ, ಸ್ಟ್ಯಾಂಡ್ ಇನ್ನೂ ನನಗೆ ಸಿಕ್ಕಲಿಲ್ಲ. ಇದಕ್ಕೆ ಬೇರೆ ಇದನ್ನು ಹಾಕೋ ಥರನೇ ಸ್ಟ್ಯಾಂಡ್ ಐತಾ ಅಂತ ಕೇಳ್ಕೊಂಡು ಬರೋಣ ಅಂತ ಇಟ್ಟಿದ್ದೆ. ಇನ್ನು ಇವತ್ತು ಮನೆ ಎಲ್ಲನೂ ಕ್ಲೀನ್ ಮಾಡಿದ್ನಲ್ಲ, ಅಲ್ಲಿ ಬೀರ್ ಮೇಲೆ ಇಟ್ಟಿದ್ನಲ್ಲ, ಸಿಕ್ತು. ಸರಿ ಅಂದ್ಬಿಟ್ಟು ಚೆನ್ನಾಗೈತಲ್ಲ ನೋಡಿ, ಇಷ್ಟಿಟ್ಟರೆ ಸಾಕು. ಈಗ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ವಿಂಡೋ ಮೇಲೆ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ. ಇನ್ನು ಫ್ರೆಂಡ್ಸ್ ಇದಕ್ಕೆ ಏನಿಲ್ಲ, ನೀವು ಪವರ್ ಬ್ಯಾಂಕು, ನಂದು ಈ ಪವರ್ ಬ್ಯಾಂಕು ಫ್ರೆಂಡ್ಸ್ ಸುಮ್ಮನೆ ಇಟ್ಟಿದ್ದೆ, ಏನು ಯೂಸ್ ಆಗಲ್ವೇನೋ, ಇದು ಬೇಗ ಪವರ್ ಆಗಲ್ವಲ್ಲ ಅಂತ. ಈಗ ಫ್ರೆಂಡ್ಸ್ ನನಗೆ ರಿಂಗ್ ಲೈಟ್ಗೆ ಯೂಸ್ ಆಯಿತು ಫ್ರೆಂಡ್ಸ್. ಇದು 2,500. ಅದಕ್ಕೆ ದೇವ್ರಿ ಯಾವತ್ತು ಫ್ರೆಂಡ್ಸ್ ಕಾಸಿಗೆ ತಕ್ಕನ ಕಜ್ಜಾಯ ಅಂತಾರಲ್ಲ ನೋಡಿ, ಇದು ಈ ಬಟನ್ನೆಲ್ಲ ಒತ್ತೋದು ಎಷ್ಟು ಗಟ್ಟಿಯಾಗೈತೆ ಇದರಲ್ಲಿ. ಅದು 700ಗೆ ತಗೊಂಡಿದ್ದೀನಲ್ಲ, ಹಿಂಗೆ ಆಲೆ ಕೆಳಗಡೆದು ಇನ್ನೊಂದು ಪ್ರೆಸ್ಸು ಇದಾಗೋಗೈತೆ. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ, ಅದೇ ಮಾತಿರೋ ಫ್ರೆಂಡ್ಸ್, ಕಾಸಿಗೆ ತಕ್ಕನಾಗಿ ಕಜ್ಜಾಯ ಅಂತಾರಲ್ಲ ಹಂಗೆ, ದುಡ್ಡಿಗೆ ತಕ್ಕನಾಗಿ ನೀವು ಫ್ರೆಂಡ್ಸ್ ತಗೊಳಂಗಿದ್ರೆ ಒಂದು 2,000 2,500 ತಗೊಳ್ಳಿ ಫ್ರೆಂಡ್ಸ್. ಇದು ನಾನು ಸ್ಟಾರ್ಟಿಂಗಲ್ಲಿ ತಗೊಂಡಿದ್ದು, ಇದು ಮುರಿದೋಯ್ತು. ಸ್ಟ್ಯಾಂಡ್ ಹಿಂಗೆ ಗೋಲ್ ಥರ ಬರುತ್ತಲ್ಲ, ಅದು ಇದಾಯಿತು. ಅದಕ್ಕೆ ನಾನು ಇದನ್ನು ಎತ್ತಿಕ್ಕಿದ್ದೆ ಇರಲಿ ಅಂತ. ನೋಡಿದ್ರೆ ಇವಾಗ ನನಗೆ ತುಂಬ ಚೆನ್ನಾಗಿ ಯೂಸ್ ಆಯ್ತಾಯಿದೆ ನೋಡಿ, ಬೆಳಕು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಲ್ಲ, ಇಲ್ಲೇ ಪಕ್ಕದಲ್ಲಿ ಅದನ್ನು ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇಷ್ಟು ಎಲ್ಲ ಮಾಡಿ ಏನು ಮಾಡಿದೆ ಫ್ರೆಂಡ್ಸ್, ಪಡ್ಡು ಎಲ್ಲನೂ ಮಾಡಿ ಚಟ್ನಿ ಮಾಡಿ ಎಲ್ಲರೂ ತಿಂದು 12 ಗಂಟೆ ಆಯಿತು, 12:15 ಆಗೋಯಿತು. ಮನೆ ಕೆಲಸ ಸ್ಟಾರ್ಟೇ ಮಾಡಲಿಲ್ಲ. ಆಮೇಲೆ ಫ್ರೆಂಡ್ಸ್ ಫಸ್ಟೇ ನಾನು ಬೀರ್ ಮೇಲೆ ಹತ್ತದೆ. ಬೀರ್ ಮೇಲೆ ನಾನು ಏನೇನು ಹಳೇದೆಲ್ಲ ಇಟ್ಟಿದೆ, ಆವಾಗಲೇ ಫ್ರೆಂಡ್ಸ್ ಇದು ನನಗೆ ಸಿಕ್ಕಿದ್ದು. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಶುಕ್ರವಾರದ ರೋಟೀನ್ ಆಗಿರುತ್ತೆ. ಆಮೇಲೆ ಎಲ್ಲನೂ ಏನು ಬೇಕು ಏನು ಬೇಡ ತೆಗೆದು ಬಿಸಾಕ್ಬಿಟ್ಟೆ ಫ್ರೆಂಡ್ಸ್. ಇನ್ನು ನನ್ನ ಮಗಳು ಬಂದು ಒಂದು ಫೋಟೋ ಇತ್ತು ದೊಡ್ಡದು, ಅವಳದು ಎಲ್ಲ ನಾನು ಬಟ್ಟೆಲಿ ಕಟ್ಟಿಟ್ಬಿಟ್ಟಿದ್ದೀನಿ. ಮನೇಲಿ ಫ್ರೆಂಡ್ಸ್ ನಾವೇನು ಇನ್ನೂ ಹೋಲ್ಸೇ ಮಾಡಿಸಿಲ್ಲ, ಹಂಗಾಗಿ ಎಲ್ಲನೂ ಮೇಲಿಟ್ಟಿದೆ. ಅವಳು ಅಮ್ಮ ಇದಿರಲಿ ನಾನು ಇದು ಮಾಡ್ತೀನಿ ಅಂತ ಅಂದು, ಅವಳು 2 ಗಂಟೆಗೆ ಹೋದ್ರು ಅವರಿಬ್ಬರು ಕೆಲಸಕ್ಕೆ. ಇಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆಮೇಲೆ ಆಫೀಸ್ಗೆ ಹೋದ್ರು. ಮೈಸೂರಿಂದ ಒಂದು ನಮ್ಮ ಹುಡುಗಿ ಫ್ರೆಂಡ್ ಬಂದಿತ್ತು. ಇಬ್ಬರು ನಾಷ್ಟ ತಿಂದು ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡ್ರು ಅವರು. ಇನ್ನು ಫ್ರೆಂಡ್ಸ್ ನಾನು ಸ್ವಲ್ಪ ತಲೆಗೆ ಕಲ್ಲರ್ ಹಚ್ಚಬೇಕಿತ್ತು ನೋಡಿ, ಇನ್ನೂ ಒಣಗಿಲ್ಲ ಫ್ರೆಂಡ್ಸ್. ನಾನೇನು ಅಂದ್ಕೊಂಡಿದ್ದೆ, ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ಸ್ ಇವತ್ತು ಎಷ್ಟೊಂದು ಮಳೆ ಬರ್ತಾಯಿದೆ ಅಂತ ನೋಡಿದ್ದೀರಾ ನೀವೇನೆ, ಮಳೆ ನೋಡಿದ್ದೀರಾ. ಅದಕ್ಕೋಸ್ಕರ ಫ್ರೆಂಡ್ಸ್ ಹೆಂಗೂ ಚಳಿ ಮಳೆ ಈ ಸವಾಸೆ ಬೇಡ ಆಚೆಗೆ ಹೋಗೋದು ಅಂದ್ಬಿಟ್ಟು ಫ್ರೆಂಡ್ಸ್ ನಾನಿವತ್ತು ಎಲ್ಲೂ ಆಚೆಗೆ ಹೋಗಿಲ್ಲ ಫ್ರೆಂಡ್ಸ್. ನನ್ನ ಮಗಳೂ ಕೆಲ್ಸಕ್ಕೆ ಹೋಗಿ ಇನ್ನೂ ಬಂದಿಲ್ಲ. ಈಗ ಟೈಮ್ ಎಷ್ಟು, ಇನ್ನು 8 ಗಂಟೆಗೆ ಇನ್ನು 10 ನಿಮಿಷ ಐತೆ, ಅವಳು ಇನ್ನೂ ಬರಲಿಲ್ಲ. ಆದರೆ ನಾನು ಎಲ್ಲೂ ಹೊರಗಡೆ ಹೋಗಲಿಲ್ಲ, ಟೈಲರ್ ಅಂಗಡಿ ಸ್ವಲ್ಪ ಹೋಗೋಣ ಅಂದ್ಕೊಂಡಿದ್ದೆ. ಈ ಚಳಿ ನಾನು ನೆನೆಸ್ಕೊಂಡು ಫ್ರೆಂಡ್ಸ್ ನಾನು ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಯಾಕೋ ಕೆಮ್ಮು ಫ್ರೆಂಡ್ಸ್, ಅಯ್ಯೋ ಯಾರ್ಯಾರೋ ಮೆಸೇಜ್ ಆಗ್ತಾವ್ರೆ ಫ್ರೆಂಡ್ಸ್ ನಮ್ಮ ಹುಡುಗರು. ಆಮೇಲೆ ಫ್ರೆಂಡ್ಸ್ ಏನಾಯಿತು ಬನ್ನಿ, ಬೀರೆಲ್ಲ ಮೇಲೆಲ್ಲ ತೆಗೆದು ಏನು ಮಾಡಿದೆ ಫ್ರೆಂಡ್ಸ್, ಸ್ವಲ್ಪ ಸೊಪ್ಪಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಬೀರ್ಗಳನ್ನೂ ಸಾಫ್ಟು ಒಂದು ಸ್ಕಾಚ್ ಪ್ಲೇಟಲ್ಲಿ ಉಜ್ಜಿ ಎಲ್ಲನೂ ಒರೆಸಿ, ಆಮೇಲೆ ಡೋರ್ ಎಲ್ಲನೂ ಒರೆಸಿ ಫ್ರೆಂಡ್ಸ್. ಏನು ಗೊತ್ತಾ, ಒಂಥರ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಮನಸ್ಸು ಒಂಥರ ಪ್ರಶಾಂತವಾಗಿರುತ್ತೆ, ಇಷ್ಟು ಹಗುರವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಎಲ್ಲನೂ ಅದನ್ನು ಕ್ಲೀನ್ ಮಾಡಿ ಎಲ್ಲನೂ ಒಂದು ಕಡೆಯಿಂದ ಒರೆಸ್ದೆ. ಆಮೇಲೆ 1:15 ಆಯಿತು. ಆಮೇಲೆ ಅರ್ಧ ಬಾಡುವುದು, ನಾನು ಅನ್ನ ಮಾಡಲ್ಲ ಅಂದೆ ಒಂದು ಟೈಮು, ಯಾಕಂದರೆ ಒಂದೊಂದು ಸರಿ ಊಟ ಮಾಡಲ್ಲ ಅವರಿಬ್ಬರು. ಮತ್ತು ನಾನು ಅಯ್ಯೋ ಪಾಪ ಊಟ ಮಾಡ್ಕೊಂಡು ಹೋಗಲಿ ಅಂತ ಪಾತ್ರೆ ತೊಳೆದ್ಬಿಟ್ಟು ಹಂಗೆ ಅನ್ನ ಮಾಡಿದೆ. ಅಕ್ಕಿ ಖಾಲಿಯಾಗಿತ್ತು, ತಂದಿಟ್ಟಿದ್ಲ ಅವಳೆಯ. ನೋಡಿದ್ರೆ ಅವರಿಬ್ಬರು ಊಟ ಮಾಡಲಿಲ್ಲ ಫ್ರೆಂಡ್ಸ್. ಆಟೋ ಬುಕ್ ಮಾಡ್ಕೊಂಡೋದ್ರು, ಮಳೆ ಬಂತಲ್ಲ. ಆಮೇಲೆ ಚಿಕ್ಕದು ಹೆಲ್ಮೆಟ್ ಕೊಡೋನ್ಲು, ಅದನ್ನು ಕೊಟ್ಟೆ, ಅದು ಆಚೆಲೆ ಇಟ್ಟೋದ್ಲು. ಇಷ್ಟೊಂದು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಜವಾಗ್ಲೂ. ಏನಂದರೆ ನಾನು ರೆಸ್ಟ್ ಮಾಡಿ ಕೆಲಸ ಮಾಡಿದ್ನಲ್ಲ, ಹಂಗಾಗಿ ನಂಗೆ ಸ್ವಲ್ಪ ಇವತ್ತು ಟಯರ್ಡ್ ಕಮ್ಮಿ ಆಯಿತು. ಇಲ್ಲ ಅಂದಿದ್ರೆ ಫ್ರೆಂಡ್ಸ್ ತುಂಬ ಟಯರ್ಡ್ ಆಗ್ತಾಯಿತ್ತು.
ಇನ್ನು ಅದೆಲ್ಲ ಆಯಿತು ಫ್ರೆಂಡ್ಸ್. ಅದಾದಮೇಲೆ ನಾನು ಮತ್ತೆ 3:30 ಆಯಿತು ಫ್ರೆಂಡ್ಸ್, 3:30 ಆಯಿತು. ಇನ್ನು ಫ್ರೆಂಡ್ಸ್ ಇವಾಗ ಸಿಲಿಂಡ್ರದಂತೂ ನಿಮಗೆ ಗೊತ್ತು 1 ಮಂತ್ ಆಗುತ್ತೆ ಅಂತೇಳಿ ಇನ್ನೊಂದು ಚಿಕ್ಕದು 2 kg ಇದೆ ಫ್ರೆಂಡ್ಸ್, ಅದನ್ನು ತುಂಬಿಸಿಟ್ಕೊಂಡಿದ್ದೀವಿ ನಾವು. ಅದು ನಾನು ಕಿಚನಲ್ಲಿ ಏನಾರು ಖಾಲಿ ಆದರೆ ಅರ್ಜೆಂಟ್ಗೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಕಿಚನ್ಗೆ ಅಂತ ಏನಿಲ್ಲ, ಯಾವಾಗ ಯಾವುದು ಖಾಲಿ ಆಗುತ್ತೆ ಅದಲ್ಲಿ ತಗೊಂಡು ನಾನು ಮಾಡಿಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ಕಿಚನ್ದು ಇತ್ತು ಸಿಲಿಂಡ್ರು, ಅಲ್ಲಿ ಖಾಲಿಗಿದೆ. ಅದರಲ್ಲಿ ಅವರಿಬ್ಬರು ಪೂರ್ತಿ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡ್ರು. ನಾನು ಚಿಕ್ಕದೇ ಇಟ್ಟಿದ್ದೀನಿ ತಪ್ಪಲಿ, ದೊಡ್ಡದು ಎತ್ತಿಕ್ಬಿಟ್ಟಿದ್ದೀನಿ, ದೊಡ್ಡ ಸ್ಟವ್ ಅದು. ಯಾಕಂದರೆ ಇನ್ನೂ ಒಂದು ವೀಕ್ ಬರಬೇಕು, 1 ಮಂತ್ ಆಗೋಕ್ಕೆ ನಮಗೆ ಸಿಲಿಂಡ್ರ್ ಬಂದು ಬರೆದಿದ್ದೀನಿ ಕ್ಯಾಲೆಂಡ್ರ್ ಮೇಲೆ. ಇನ್ನು ಅದಾಯಿತು ಫ್ರೆಂಡ್ಸ್. ಅದಾದಮೇಲೆ ನಾನು ಪೂರ್ತಿ ಒಂದು 2 ತಪ್ಪಲಿನ ಚೆನ್ನಾಗಿ ಸುಡ್ಸುಡಂಗೆ ಕಾಯಿಸಿ ಆಮೇಲೆ ಫ್ರೆಂಡ್ಸ್ ಮೆಡಿಕಲ್ಗೆ ಹೋದೆ. ಮೆಡಿಕಲ್ಗೆ ಹೋಗಿ ನನಗೆ ಸ್ವಲ್ಪ ಕಂಡೀಷನರ್ ಖಾಲಿಯಾಗಿತ್ತು, ಡವ್ ಅಂತ ಕಂಡೀಷನರ್, ಅದೊಂದು 120 ರೂಪಾಯಿಂದ ಅದೊಂದು ತಗೊಂಡು ಬಂದೆ. ನಮ್ಮ ಇಬ್ಬರು ಹಾಕೋತೀವಿ, ನಾನು ನನ್ನ ಮಗಳಿಬ್ಬರೇ. ಅವಳಿದ್ದಾಗ ಅವಳು ತತ್ತಾಳೆ, ನಾನಿದ್ದಾಗ ನಾನು ತತ್ತೀನಿ ಫ್ರೆಂಡ್ಸ್, ಆ ಥರ ಏನಿಲ್ಲ. ಇನ್ನು ಅದಾದಮೇಲೆ ಅದು ತಗೊಂಡು ಬಂದು ತಲೆಗೆ ಸ್ವಲ್ಪ ಕಲರ್ ಡ್ರೈ ಹಚ್ಕೊಂಡು ಒಂದು 2 ಅವರ್ 3 ಅವರೇ ಆಯಿತು ಮನೆ ಕ್ಲೀನ್ ಮಾಡೋಕ್ಕೆ. ಎಲ್ಲ ಡೋರ್ನು ಫ್ರೆಂಡ್ಸ್ ನೀವಾದರೂ ಅಷ್ಟೇ, ಏನು ಗೊತ್ತಾ, ಮನೇನ ಒಂದೇ ಸಲ ಕ್ಲೀನ್ ಮಾಡೋದು. ಇನ್ನು ಡೋರ್ಗಳೇನು ಯಾರು ತಿಂಗಳಿಗೆ ಒಂದು ಸಲ ಒರೆಸಲ್ವಲ್ಲ, ಒಂದು 3 ತಿಂಗಳೇ ಆಗಿತ್ತೇನೋ ಅಂದ್ಕೊಳ್ಳಿ ಫ್ರೆಂಡ್ಸ್ ನಾನು ಒರೆಸಿ. ಒಂದು ಕಡೆಯಿಂದ ಫ್ರೆಂಡ್ಸ್ ನಿಜವಾಗ್ಲೂ ಆಮೇಲೆ ಮಂಚದ ಕೆಳಗಡೆ ಸಂದಿಲಿ, ಆಮೇಲೆ ಕೆಳಗಡೆಗೆ ಏನಾದರೂ ಕವರು ಬ್ಯಾಗ್ಗಳು ಇಟ್ಟಿರ್ತೀವಲ್ಲ ಅದು ಎಲ್ಲ ಹಂಗೆ ಇತ್ತು ಕೊಳೆ. ಅದನ್ನು ಎಲ್ಲನೂ ತೆಗೆದು ಫ್ರೆಂಡ್ಸ್, ಅದೆಲ್ಲನೂ ತೆಗೆದು ಅವೆಲ್ಲನೂ ಕಸ ಗುಡಿಸಿ, ಬೀರ್ ಕೆಳಗಡೆ ಕಸ ಗುಡಿಸಿ, ಬೀರ್ಗಳೆಲ್ಲನೂ ಮೇಲೆಲ್ಲ ಗುಡಿಸಿ, ಬೀರ್ ಮೇಲಕ್ಕೆ ಬೇರೆ ಆಸ್ತಿ ಮೇಲಕ್ಕೊಂದು ಇದು ಬೆಡ್ಶೀಟ್ ಇತ್ತು ಹಳೇದು, ಅದನ್ನೇ ತೆಗೆದು ಮೇಲೆಲ್ಲ ಹಾಸಿ ಫ್ರೆಂಡ್ಸ್ ಎಲ್ಲನೂ ಒಂದು ಕಡೆಯಿಂದ ಒರೆಸ್ಕೊಂಡೆ. ಅಷ್ಟರಲ್ಲಿ 3 ಗಂಟೆ ಆಗೋಯ್ತು, 3:30 ಅಂದ್ಕೊಳ್ಳಿ. ಆಮೇಲೆ ಹೊಟ್ಟೆ ಹಸಿತಾಯಿತು ಫ್ರೆಂಡ್ಸ್. ಇನ್ನು ನೆನ್ನೆನೇ ಬಸ್ಸಾರು ಮಾಡಿಟ್ಟಿದ್ದೆ, ಕಾಳುಗಳೆಲ್ಲ ಹಾಕಿ ಒಂಥರ ಒಬ್ಬಿಟ್ಟು ಸಾರು ಥರ ಆಯಿತು. ನಾನೇನು ಮಾಡಿದೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ಮತ್ತೆ ಹೊಟ್ಟೆ ಭಾರ ಆಯ್ತಿತ್ತು. ಅಯ್ಯೋ ಇದ್ರೆ ಇರಲಿ ಅಂತ ದೇವ್ರ ಹೂವು ಎಲ್ಲ ತೆಗೆದು ಫ್ರೆಂಡ್ಸ್ ಆಮೇಲೆ ಹೋಗಿ ನಾನು ಸುಡೋ ಥರ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ಫ್ರೆಂಡ್ಸ್ ಎಷ್ಟಾಯಿತು ಟೈಮು ಗೊತ್ತಾ, 4:15 ಆಗೋಯ್ತು. ಇವತ್ತು ನೋಡಿ ನಾನು ಮನೇಲಿದ್ರು 4:15ಗೆ ಶಾವಂತಿಗೆ ಹೂವು ತಂದಿದ್ನಲ್ಲ, ಇದು ಮಾರಿಗೋಲ್ಡು, ಅವತ್ತು ಮಾರ್ಕೆಟ್ಗೆ ಹೋದಾಗ ಫ್ರೆಂಡ್ಸ್. ಇವತ್ತಿಗೆ ನಾನು ಇದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಅವಾಗ ಅಲ್ಲೇ ಹೋಗಿದ್ದೆ. 15 ದಿವಸ ಆಯಿತು. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಗೊತ್ತಾ ಹೂವು, ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅಷ್ಟು ಚೆನ್ನಾಗೈತೆ. ದಪ್ಪವಾಗಿ ಮಾರಿಗೋಲ್ಡ್ 1 kg ತಂದಿದ್ದೆ ಫ್ರೆಂಡ್ಸ್, 100 ರೂಪಾಯಿ kg ಮಾರ್ಕೆಟಲ್ಲಿ. ಇವತ್ತಿಗೆ ಹೂವು ಖಾಲಿ ಆಯಿತು. ಇನ್ನು ಫ್ರೆಂಡ್ಸ್ ನಾಳೆ ಒಂದು ದಿವಸ ಶನಿವಾರ ನಡೆಯುತ್ತೆ, ಭಾನುವಾರ ತರಬೇಕು. ಇನ್ನು ಇಲ್ಲಿ ತರುವಾಗೆಲ್ಲ ನಾವು kg ಗಟ್ಟಲೆ ತರಲ್ಲ ಫ್ರೆಂಡ್ಸ್ ಹೂವನ್ನ, ಯಾಕಂದರೆ ನಿಮಗೆ ಗೊತ್ತಲ್ಲ ಹೂವು ಎಲ್ಲ ರೈಟು ಜಾಸ್ತಿ ಅಂತ. ಒಂದು 1/4 kg ಅಷ್ಟು ಒಂದು 50 ರೂಪಾಯಿಗೆ ತತ್ತೀವಿ ಅಷ್ಟೇ ಫ್ರೆಂಡ್ಸ್. ಯಾಕೆ ಸುಮ್ಮನೆ ಇಲ್ಲದ್ದು ಹೇಳ್ಕೊಬೇಕು, ನಾನು ಅಷ್ಟು ತತ್ತೀನಿ ಇಷ್ಟು ತತ್ತೀನಿ ಅಂತ, ನನಗೆ ಆ ಥರ ಎಲ್ಲ ಇಲ್ಲದೆಲ್ಲ ಹೇಳಲ್ಲ. ಆಮೇಲೆ ಫ್ರೆಂಡ್ಸ್ ಬಂದು ಎಲ್ಲ ಇನ್ನು ಕಳಸದ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಎಲ್ಲ ನೀಟಾಗಿ ಜೋಡಿಸಿ ನಾನು ಪೂಜೆ ಮಾಡೋ ಹೊತ್ತಿಗೆ 5 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇನ್ನು ನಾನು ಕಾಫಿ ಟೀ ಕುಡಿಯೋಲ್ಲ, ಬನಾನ ತಿನ್ನೋಕೋದೆ, ಅದಿನ್ನೂ ಹಣ್ಣಾಗಿರಲಿಲ್ಲ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದೆ, ಎಲ್ಲ ಒಳಗಡೆ ಹೋಗಿ ನೋಡಿದೆ ಕ್ಲೀನಾಗಿತ್ತು. ಇನ್ನೂ ಒಂದು 10 ಪಡ್ಡು ಇತ್ತು ಫ್ರೆಂಡ್ಸ್. ಯಾಕೋ ನನಗೆ ಪಡ್ಡು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಏನು ತಿನ್ನೋದು ಅಂತ ಅಂದ್ಕೊಂಡು ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಒಬ್ಬರು ಸೋಂಪ ಪುಡಿದು ತಂದು ನನಗೆ ಸ್ವೀಟ್ ಕೊಟ್ಟಿದ್ದರು. ಅವತ್ತು 1 ವೀಕ್ ಆಗಿತ್ತು. ಸುಮ್ಮನೆ ಅದನ್ನು ಟೇಬಲ್ ಮೇಲೆ ಇಟ್ಟಿದ್ದೆ, ಓಪನ್ನೇ ಮಾಡಿರಲಿಲ್ಲ. ಅಲ್ವಾ ಇವತ್ತು ಸ್ವೀಟ್ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ರೆಂಡ್ಸ್, ಅದನ್ನು ಓಪನ್ ಮಾಡಿ ನೋಡಿದೆ. ಓಪನ್ ಮಾಡಿಬಿಟ್ಟು ಫ್ರೆಂಡ್ಸ್ ಅದನ್ನೊಂದು 2-3 ಸ್ಪೂನ್ ತಿಂದೆ. ಇನ್ನು ಬಟ್ಟೆ ಬೆಳಗ್ಗೆ ವಾಶ್ ಮಾಡಿದ್ದು ಸೋರು ಹಾಕಿದ್ನಲ್ಲ ಹಂಗೆ ಇತ್ತು ಫ್ರೆಂಡ್ಸ್. ಅದನ್ನು ಮಳೆ ಬತ್ತಿತ್ತು, ಆ ಕಡೆ ತಂತಿನ ಬಿಟ್ಬಿಟ್ಟು ಈ ಕಡೆ ತಂತಿ ಮೇಲೆ ಅದನ್ನು ಡ್ರೈ ಮಾಡಿ ಒಣಗಾಕ್ದೆ. ಒಣಗಾಕಿದ ಮೇಲೆ ಫ್ರೆಂಡ್ಸ್ ಒಂಥರ ಮೈ ಟಯರ್ಡ್ ಆಯಿತು. ಮನಸ್ಸಲ್ಲಿ ಏನು ಅಂದ್ಕೊಂಡೆ, ಹೋಗೋಣ ಅಲ್ಲೇ ಟೈಲರ್ ಅಂಗಡಿಗೆ ಹೋಗಿ 2 ಸೀರೆ ಪಾಲ್ಸ್ ಹಾಕಿರೋದು ಅವ್ರು ಕೊಟ್ಟಿರಲಿಲ್ಲ, ಅದನ್ನು ತಗೊಂಡು ಹಂಗೆ ಪಾನಿಪುರಿ ತಿನ್ನಬೇಕು ಅನ್ಸಿದ್ರೆ ತಿನ್ಕೊಂಡು ಬರೋಣ ಅಂದ್ಕೊಂಡೆ. ಯಾಕೋ ಮನಸ್ಸು ಫ್ರೆಂಡ್ಸ್ ಈ ಮಳೆ ಬಂತಲ್ಲ ಎಲ್ಲಿಗೋಗ್ಲಿ. ಆಮೇಲೆ ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಮನೆ ಎಲ್ಲನೂ ಪೂರ್ತಿ ಬೆಡ್ರೂಮಿಂದ ಹಿಡಿದು ಒಳಗಿಂದ ಹಿಡಿದು ಎಲ್ಲನೂ ವರ್ಷೆ 2 ಸಲ ಮಾಪ್ ಹಾಕ್ತೆ. ನಾನು ಮಾಪೇ ಹಾಕೋದು ಫ್ರೆಂಡ್ಸ್. ಎಲ್ಲ ಮಾಪ್ ಹಾಕಿದ್ಮೇಲೆ ಮನಸ್ಸಿಗೆ ಒಂದು ಸಮಾಧಾನ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ 3/4% ಲಕ್ಷ್ಮೀ ಹಬ್ಬ ಮುಗಿದೋಯ್ತು. ಇದು ಕೆಲಸ ಲಕ್ಷ್ಮೀ ಹಬ್ಬ ಅಲ್ಲ. ಇನ್ನು ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಕ್ ಆಫು ಸ್ಟೀಲ್ದು ಸ್ಟ್ಯಾಂಡ್ ಹೊಡೆದಿದ್ದೀವಿ ಒಳಗಡೆ ಕಿಚನಲ್ಲಿ. ಅದನ್ನು ಓಪನ್ ಮಾಡಿ ತೆಗಿಯೋಕ್ಕಾಗಲ್ಲ. ಅದು ಇರೋ ಜಾಗದಲ್ಲೇ ಆ ಪಾತ್ರೆ ಎಲ್ಲ ತೆಗೆದು ಅದನ್ನು ವಾಶ್ ಮಾಡಬೇಕು. ವಾಶ್ ಮಾಡಿ ಅಲ್ಲೇ ಒರೆಸ್ಬಿಟ್ಟು ಮತ್ತೆ ಜೋಡಿಸ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಆ ರ್ಯಾಕ್ಗೆ ನೋಡೋಣ ವಾಲ್ ಪೇಪರ್ನ ತಂದು ಅಂಟಿಸೋಣ. ನನ್ನ ಮಗಳು ಪೇಂಟ್ ಬೇಡ ಮಮ್ಮಿ ವಾಲ್ ಪೇಪರ್ನೇ ಅಂಟಿಸು ಅಂತ ಇದ್ದಾಳೆ. 2 ಮನಸ್ಸಲ್ಲಿ ಅದನ್ನು ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಪೇಂಟ್ ಮಾಡಲಿಲ್ಲ, ಇನ್ನೂ ಮಾಡಲಿಲ್ಲ. ಪೇಂಟ್ ತಂದಿರೋದು ಹಂಗೆ ಇದೆ.
ಪೇಂಟ್ ತಂದಿದ್ದೀನಿ. ಅದಕ್ಕೆ ರೋಲ್ ಥರ ಬರುತ್ತಲ್ಲ ಇದು ಪೇಂಟ್ ಮಾಡೋದು, ಅದನ್ನು ತಂದಿಟ್ಟಿದ್ದೀನಿ. ಎಲ್ಲ ತಂದಿಟ್ಟಿದ್ದೀನಿ. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಈಗ ಅವಳು ಹೇಳೋದು ಹೆಂಗೂ ಒರೆಸ್ಬಿಟ್ಟು ವಾಲ್ಪೇಪರ್ ಅಂಟಿಸಿದ್ರೆ ಆಗೋಯ್ತಲ್ಲ, ಅದು ಪಾತ್ರೆ ಜೋಡಿಸ್ಕೊಳ್ಳೋಕ್ಕೆ ನಮಗೆ ಮನೇಲಿ ಶೆಲ್ಫ್ ಕಮ್ಮಿ, ಪಾತ್ರೆ ಇಟ್ಕೊಳ್ಳೋ ಶೆಲ್ಫು. ಹಂಗಾಗಿ ಫ್ರೆಂಡ್ಸ್ ನಾನು ಇಟ್ಟಿದ್ದೀನಿ. ನೋಡೋಣ, ಇನ್ನು ಅದೊಂದಿಲ್ಲ. ಇನ್ನು ಈಗ ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ಇವತ್ತೇ ನಿಮಗೆ ಗೊತ್ತು 7 ಆಯಿತು ತಾರೀಕು. ಇನ್ನೂ ಒಂದು 4 ದಿವಸ ಕಳೆದ್ರೆ ಇನ್ನೊಂದು ವೀಕ್ ಆಫ್ ಬರುತ್ತೆ. ಇನ್ನು ವೀಕ್ ಆಫ್ ಬಂದರೆ ಫ್ರೆಂಡ್ಸ್ ನಾನು ಹಬ್ಬ ನಾಳೆ ಅನ್ನಂಗೆ ಯಾವ ಕೆಲಸನೂ ಇಟ್ಕೊಳ್ಳಲ್ಲ. ಒಂದು 14-13 ನಂದು ಬರ್ಬೋದು. ಆವಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಸ್ಕ್ರೀನ್ ಏನಿಲ್ಲ, ಈ ಸ್ಕ್ರೀನ್ನ ತೆಗೆದು ವಾಶ್ ಮಾಡಿ ಎತ್ತಿಕ್ಬಿಡ್ತೀನಿ. ಇನ್ನು ಸ್ಕೈ ಬ್ಲೂ ಕಲರ್ ತಂದಿದ್ದೀನಿ, ಅದು 2,500 ಕೊಟ್ಟು ತಂದಿದ್ದೆ ಫ್ರೆಂಡ್ಸ್. ಏನು ಗೊತ್ತಾ, ಅಷ್ಟೊಂದು ಜಾಸ್ತಿ ನಮ್ಗೆ ಯಾಕೆ ಈಗ ಅನ್ನಿಸ್ತಾಯಿದೆ. ಆದರೆ ಇವಾಗ ಇಲ್ಲ ಹಾಕಿರೋದು ಬರೀ 1400. ಇದು ಡಿಸೈನು ಚೆನ್ನಾಗಿದೆ. ಇದು ವಿಂಡೋಗೆ 2, ಇಲ್ಲಿಗೆ 4 ತಂದಿದೆ. ನೋಡೋಣ, ಇದನ್ನೇ ವಾಶ್ ಮಾಡಿ ಹಾಕಂಗಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಅದನ್ನು ಹಾಕ್ತೀನಿ, ಚೇಂಜ್ ಮಾಡ್ತೀನಿ. ಬ್ಲೂ ಕಲರ್ ವಾಶ್ ಮಾಡಿ ಕ್ಲೀನಾಗಿ ಮಡಚಿಟ್ಟಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹೆಂಗೆ. ಇದೇನಿಲ್ಲ ಫ್ರೆಂಡ್ಸ್, ಡೈಲಿ 2 ವಾಶ್ ಮಾಡ್ತೀನಿ, ನೆನೆಸ್ಬಿಡ್ತೀನಿ. ಇವತ್ತು ನೆನೆಸಿದ್ರೆ ನಾನು ಇನ್ನು ನಾಳೆ ಬೆಳಗ್ಗೆಗೆ ವಾಶ್ ಮಾಡೋದು. ಈಗ ಮಿಷನ್ನು ಕೆಟ್ಟೋಯ್ತು ನೀರಿಲ್ಲದೆ, ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇಷ್ಟು ಕೆಲಸ ಐತೆ, ಅದು 2 ಕೆಲಸ ಮುಗಿಸಿ ನನ್ನ ಮಗಳದೊಂದು ಕಬೋರ್ಡ್ ಆ ಕಡೆ ಇದೆ, ಅದನ್ನು ಎಳಿಬೇಕು. ಈ ಕಬೋರ್ಡ್ ಅವಳು ಲ್ಯಾಪ್ಟಾಪ್ ಕಬೋರ್ಡ್ನ ಎಳೆದು ಇವತ್ತೇ ಕ್ಲೀನ್ ಮಾಡಿಬಿಟ್ಟೆ. ಒಳಗಡೆ ಇನ್ನು ಫ್ರೆಂಡ್ಸ್ ಒಂದು ಚಿಕ್ಕ ಟೇಬಲ್ಲು ನೀರು ಇಟ್ಟಿದ್ದೀವಲ್ಲ ಅದು, ಮತ್ತು ಅವೆರಡು ಅದೇನು ಬಿಡಿ ಫ್ರೆಂಡ್ಸ್, ಒಂದೊಂದು ದಿವಸ ಒಂದೊಂದು ಮಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ. ಅವತ್ತೇ ಏನು ಕಾಯಲ್ಲ. ಈ ಪೇಂಟ್ ಹೊಡೆಯೋದೊಂದು. ಇನ್ನು ಫಿಶ್ ಟ್ಯಾಂಕ್ ಫ್ರೆಂಡ್ಸ್ ಆಲ್ರೆಡಿ ವಾಶ್ ಮಾಡಿದ್ದೆ ಫ್ರೆಂಡ್ಸ್. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ನಾನು ಫಿಶ್ ಟ್ಯಾಂಕ್ ಇಷ್ಟು ವರ್ಷದಿಂದ ಇಟ್ಟಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಫಿಶ್ಶು ಮರಿ ಹಾಕಿದ್ದು ನನಗೆ ಗೊತ್ತೇ ಇಲ್ಲ. ಯಾಕಂದರೆ ಯಾವಾಗಲೂ ಒಂದು ಹಾಕಿರೋದೇನೋ ತಿನ್ಕೊಳ್ಳೋವೇನೋ ಗೊತ್ತಿಲ್ಲ. ಈಗ ಫ್ರೆಂಡ್ಸ್ ನಿಜವಾಗ್ಲೂ ಒಂದು 100 ರೂಪೀಸ್ಗೆ 12 ತಂದಿದೆ ಫಿಶ್ನ, ಚಿಕ್ಕದು, ಅದು ವೈಟು. ನೋಡಿದ್ರೆ ಫ್ರೆಂಡ್ಸ್ ನೆನ್ನೆನೋ ಮೊನ್ನೆನೋ ನೋಡ್ತೀನಿ, ಒಂದು 10-15 ಮರಿ ಹಾಕ್ಬಿಟ್ಟೈತೆ ಫಿಶ್ಶು. ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ. ಇವಾಗ ಏನು ಗೊತ್ತಾ, ಕಾಣಿಸ್ತಾ ಐತೆ ಮರಿ, ನೋಡಿ ಅಲ್ಲಿ ಕಾಣಿಸ್ತದೆ. ನಿಮಗೆ ಕ್ಲಿಯರೆನ್ಸ್ ಕಾಣಿಸಲ್ಲ, ಮರಿಗಳೆಲ್ಲ ಓಡಾಡ್ತಾ ಇದೆ. ಇನ್ನೂ ಸ್ವಲ್ಪ ನೀರು ಚೆನ್ನಾಗಿದೆ ಫಿಶ್ ಟ್ಯಾಂಕಲ್ಲಿ, ಅದಕ್ಕೋಸ್ಕರ ನಾನು ಫಿಶ್ ಟ್ಯಾಂಕ್ ವಾಶ್ ಮಾಡಲಿಲ್ಲ. ಇರಲಿ, ಹಬ್ಬ ಹೆಂಗೋ, ಇನ್ನು ಹಬ್ಬ ಒಂದು 2 ದಿವಸ ಅನ್ನಂಗೆ ಬೇಕಾದರೂ ವಾಶ್ ಮಾಡೋಣ, ಈಗ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಫ್ರೆಂಡ್ಸ್ ವಾಶ್ ಮಾಡಿಲ್ಲ ಫಿಶ್ ಟ್ಯಾಂಕ್ನ. ನೋಡಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ಅಷ್ಟೊಂದು ಏನು ಗೊತ್ತಾ, ನಾನು ನನ್ನ ಮಗಳಿಗೆ ತಮಾಷೆ ಮಾಡ್ತಾಯಿದ್ದೆ. ಇನ್ನೊಂದು ಇದೆಲ್ಲ ಪೂರ್ತಿ ಫಿಶ್ಶು ವೈಟ್ ಇದೆ. ಆಮೇಲೆ ಫ್ರೆಂಡ್ಸ್ ಆ ಮರಿಗಳೆಲ್ಲ ಯಾವ್ಯಾವ ಕಲರ್ ಐತೆ ಗೊತ್ತಾ, ವೈಟ್ ಕಲರ್, ಇದು ಬ್ಲ್ಯಾಕ್ ಕಲರ್ ಒಂದು 4 ಇದೆ, ಯೆಲ್ಲೋ ಕಲರ್ ಒಂದು 4 ಇದೆ, ಆಮೇಲೆ ಇನ್ನೊಂದು ಥರ ಕಲ್ಲರು ಒಂದು 4 ಇದೆ. ಟೋಟಲ್ 10-12 ಐತೆ ಫ್ರೆಂಡ್ಸ್. ನಾನು ಯಾವಾಗಾದರೂ ಈಗ ಫಿಶ್ ಟ್ಯಾಂಕ್ ತೊಳಿತೀನಲ್ಲ ಆವಾಗ ನಿಮಗೆ ಆ ಮರಿಗಳನ್ನ ಪೂರ್ತಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಅಷ್ಟು ಚೆನ್ನಾಗವೆ ನಿಜವಾಗ್ಲೂ ಫ್ರೆಂಡ್ಸ್. ನೋಡಿದ್ರೆ ನೀವು ಬೇಕಾದ್ರೆ ನೋಡಬೇಕು, ತುಂಬಾ ಚೆನ್ನಾಗೈತೆ. ಅದನ್ನೇ ನಾನು ನನ್ನ ಮಗಳಿಗೆ ಹೇಳ್ತಾಯಿದ್ದೆ, ನೋಡು ಮಗ, ಈ ಥರ ಎಷ್ಟೊಂದು ಮರಿ ಹಾಕವೆ ಗೊತ್ತಾ ನಿನಗೆ ಅಂತ. ಅದಕ್ಕೆ ಅವಳು ಹೌದಾ, ಏನೋ ಇರಲಿ ಬಿಡು ಮಮ್ಮಿ, ಹಾಕಿರಲಿ ಅಂತ ಹೇಳ್ತಾಯಿದ್ಲು. ಹಂಗಾಗಿ ಫ್ರೆಂಡ್ಸ್ ನಿಜವಾಗ್ಲೂ ಈ ವರ್ಷವೇ ನಾನು ಇಷ್ಟು ಲಕ್ಷ್ಮೀ ಹಬ್ಬನ ಯಾಕೆ ಈ ವರ್ಷ ಈ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನನಗೆ ಹೋದ ವರ್ಷ ಅಷ್ಟೊಂದು ಸಾಕಾಗೋಗ್ಬಿಡ್ತು ಫ್ರೆಂಡ್ಸ್. ಹಬ್ಬ 2 ದಿವಸ ಅನ್ನಂಗೆ ಈ ಮನೆ ಕೆಲಸ ಎಲ್ಲ ಮಾಡಿದ್ನಲ್ಲ. ಇನ್ನು ಫ್ರೆಂಡ್ಸ್ ನಾನು ಈ ಸ್ವಿಚ್ ಬೋರ್ಡು ಮತ್ತು ಕಿಚನ್ನದು ವಿಂಡೋ ಅದೆಲ್ಲ ಉಜ್ಜೋಕ್ಕೆ ಒಂದು ನಮ್ಮ ಯೂಟ್ಯೂಬರ್ಸೇ ಯಾರೋ ತೋರಿಸಿದ್ರು. ಅದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಮ್ಯಾಟ್ ಥರ 4 ಪೀಸ್ ಬರುತ್ತೆ. ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಇರೋ ಗೊತ್ತಿಲ್ಲ. 4 ಪೀಸ್ ಬರುತ್ತೆ. ಅದನ್ನು ಚೆನ್ನಾಗಿ ಹಿಂಡೋದು ನೀರಲ್ಲಿ ಹಿಂಡ್ಬಿಟ್ಟು ಫ್ರೆಂಡ್ಸ್ ನೀವು ಸ್ವಿಚ್ ಬೋರ್ಡು ಆಮೇಲೆ ಆಯಿಲ್ ಮಾರ್ಕ್ ಎಲ್ಲ ಇರ್ತಲ್ಲ ಅದೆಲ್ಲನೂ ಒರೆಸ್ಕೊಳ್ಳೋದು. ಇನ್ನು ಫ್ರೆಂಡ್ಸ್ ಕಿಚನ್ನಲ್ಲೂ ನಾನು ವಾಲ್ಪೇಪರೇ ಅಂಟಿಸಿದ್ದೀನಿ, ಗುಲಾಬಿದು ನೀವು ನೋಡಿದ್ದೀರಿ. ಅದನ್ನೇ ಈಗ ತೆಗಿಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲೀನಾಗಿ ಒರೆಸಿಟ್ಕೋತೀನಿ, ಯಾಕಂದರೆ ಅದು ಇನ್ನೂ ಚೆನ್ನಾಗೈತೆ. ಇನ್ನು ವಿಂಡೋ ಒಂದು ಒರೆಸಿ ಪೇಂಟ್ ಮಾಡ್ಕೋಬೇಕು. ವೈಟ್ ಪೇಂಟ್ ತಂದಿಟ್ಟಿದ್ದೀನಿ. ಈಗ ನಮ್ಮ ಓನರು ನೀವೇ ಇರಿ ಅಂತ ಹೇಳ್ಬಿಟ್ಟು ಪೇಂಟ್ ನೀವೇ ಹೊಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ನೂ ನಾನು ಪೇಂಟ್ ಹೊಡ್ಕೊಳ್ಳೋಕ್ಕೆ ದುಡ್ಡಿಲ್ಲ ಈಗ ನಮ್ಮ ಹತ್ರ. ಹಾಗಾಗಿ ಫ್ರೆಂಡ್ಸ್ ಇನ್ನು 3 ಮಾಡಿದ್ರೆ ನಿಜವಾಗ್ಲೂ. ಇನ್ನು ಈ ಸೋಫಾಗಳೇನಿಲ್ಲ ಫ್ರೆಂಡ್ಸ್, ಗಲೀಜಿಲ್ಲ. ಅದು ಎಳೆದು ಒಂಚೂರು ಡೈಲಿ ಅದ್ರ ಕೆಳಗಡೆ ಕಸ ಗುಡಿಸ್ತೀವಿ. ಇನ್ನು ಈ ಶೋಕೇಶ್ ಒಂದು ಅವಳಿಗೆ ಬಿಟ್ಟಿದ್ದೀನಿ. ಅದೇನು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಅವಳು ಮಾಡಲಿಲ್ಲ ಅಂದರೆ ಆ ಮೇಲಿರೋ ಗೊಂಬೆ ಎಲ್ಲನೂ ತೆಗ್ದು ಎಸಿತೀನಿ ಅಂತ ಹೇಳಿದ್ದೀನಿ. ಅದೆಲ್ಲನೂ ಒರೆಸ್ಬೇಕು. ಅವೆಲ್ಲ ಏನು ಬಿಡಿ ಫ್ರೆಂಡ್ಸ್, ಚಿಕ್ಕ ಕೆಲಸ. ಅದು 1 ಅವರ್ ಕೆಲಸ, 1 ಅವರ್ 2 ಅವರ್ ಕೆಲಸ. ನಿಜವಾಗ್ಲೂ ಫ್ರೆಂಡ್ಸ್, ಯಾವುದಾದ್ರೂ ಹಬ್ಬ ಬಂದರೆ ನೋಡಿ, ಅದಕ್ಕೆ ಏನೋ ಅನ್ಕೋತೀವಿ ತಿಂಗಳಿಗೆ ಒಂದು ಸಲ ಈ ರೀತಿ ಮಾಡ್ಕೊಳ್ಳೋಣ ಅಂತ, ಆದರೆ ಆಗಲ್ಲ ಫ್ರೆಂಡ್ಸ್. ಮೇಲೆಲ್ಲ ಕೆಲಸ ಆಯಿತು. ಡಬ್ಬಗಳು ಇಟ್ಟಿರೋದು, ಇನ್ನೊಂದು ಸಲ ಡಬ್ಬಗಳು ತೆಗೆದು ಶೆಲ್ಫ್ ಒರೆಸೋದಷ್ಟೇ. ಅದೆಲ್ಲನೂ ನಾನು ಫ್ರೆಂಡ್ಸ್ ಹಬ್ಬ ಒಂದು 3 ದಿವಸ ಐತೆ ಅನ್ನಂಗೆ ಮಾಡ್ಕೊಬಿಡ್ತೀನಿ. ಇನ್ನು ಫ್ರೆಂಡ್ಸ್ ಹಬ್ಬ ನಾಳೆ ಅನ್ನಂಗೆ
ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂ ತಂದು ದೇವ್ರ ಪಾತ್ರೆ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ದೇವ್ರ ದೀಪಗಳು, ತಟ್ಟೆಗಳು ಅವೆಲ್ಲ ಸಟ್ಟು ತಂದಿದ್ದೀನಿ, ಯಾವ್ಯಾವ್ದು ಇಡಬೇಕು ದೇವ್ರಿಗೆ ಅಂತ. ಅದೆಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಕಾಗದ ಥರ ಬೌಲ್ ಬರ್ತಾವಲ್ಲ, ಪೇಪರ್ ಥರ ಬರ್ತಾವಲ್ಲ ತಟ್ಟೆಗಳು, ಅವೆಲ್ಲ ತಂದು ಇಟ್ಟಿದ್ದೀನಿ ಹಣ್ಣು ಜೋಡ್ಸೋಕ್ಕೆ. ಅಷ್ಟೊಂದೇನು ನಾನು ರಾಶಿ ರಾಶಿ ಹಣ್ಣು ಅಂತಾರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಏನಿದೆ ಅದರಲ್ಲಿ ತಂದೇನೆ ನಾನು ಪೂಜೆ ಮಾಡೋದು. ಹಂಗಾಗಿ ಫ್ರೆಂಡ್ಸ್ ಇಷ್ಟೊಂದು ಕೆಲಸ ಇವತ್ತು ನನಗೆ ಹಿಡ್ದೈತೆ ನೋಡಿ. ಲಕ್ಷ್ಮೀ ಹಬ್ಬದ ಕೆಲಸ ಮಾಡ್ತೀವಿ ಅಂದ್ಕೊಂಡು ಒಟ್ಟಿನಲ್ಲಿ ಫ್ರೆಂಡ್ಸ್ ಇದು ಪ್ರೊಸೀಜರ್ ಚೆನ್ನಾಗೈತೆ. ಯಾಕೆ ಗೊತ್ತಾ ನೋಡಿ, ಇನ್ನು ಇವತ್ತು 7, ಇನ್ನು ಹಿಂಗೆ ಆಡಿದ್ರೆ ಇನ್ನೂ ಒಂದು ವಾರ ನನಗೆ ರಜೆ ಕೊಡೋ ತನಕ ಯಾವ ಕೆಲಸನೂ ಮಾಡಲ್ಲ, ಸೆಕೆಂಡ್ ಶಿಫ್ಟ್ ಇದ್ರೂ. ಇಷ್ಟು ಕೆಲಸ ನಂದು ಈ ವರ್ಷಕ್ಕೆ ಸಮಾಧಾನ ಆಯಿತು. ಇನ್ನು ಫ್ರೆಂಡ್ಸ್ ಇನ್ನೂ ಒಂದು ಇವತ್ತು 1-2 ಸಿಕ್ತು ದೇವ್ರದ್ದು ಡೆಕೋರೇಷನ್ದು, ಅದೆಲ್ಲ ಸಿಕ್ತು ಕ್ಲೀನ್ ಮಾಡುವಾಗ, ಅದನ್ನು ಎತ್ತಿಕ್ಕಿದ್ದೀನಿ. ಇನ್ನು ಬಿಂದಿಗೆ ದೇವ್ರದ್ದು ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್. ಯಾವುದನ್ನು ಹುಡ್ಕೋ ಹಾಗಿಲ್ಲ ನಾನು, ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಆ ಬಾಕ್ಸ್ನ ಎಳ್ಕೊಂಡು ಯಾವ್ಯಾವ ಬೇಕು, ಯಾವ ದೀಪ ಬೇಕು, ಇನ್ನು ಬಿಂದಿಗೆ ಚಿಕ್ಕದು ತಂದಿದ್ದೀನಿ, ದೊಡ್ಡದ್ರಲ್ಲಿ ಇದಾಯ್ತಿತ್ತು ಅಂತ ಎಲ್ಲನೂ ತೆಗೆದು ಫ್ರೆಂಡ್ಸ್ ಆರಾಮಾಗಿ ಅದನ್ನು ಜೋಡಿಸ್ಕೊಳ್ಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇಷ್ಟೊಂದು ಟಯರ್ಡ್ ಆಯಿತು, ಇಷ್ಟೊಂದು ಕೆಲಸ ಮಾಡಿದ್ದೀನಿ. ಆದರೆ ಏನು ಮಾಡೋಂಗಿಲ್ಲ, ಒಂದು 50% ಟಯರ್ಡ್ ಆಗಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಅಷ್ಟೇ ಮನೆ ಕೆಲಸನ ಈ ಥರ ಮುಂಚೆನೇ ಒಂದು ತಿಂಗಳಿಂದ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇನ್ನೇನು ಗೌರಿ ಗಣೇಶನೂ ಬಂದಿದೆ, ನಾವೆಲ್ಲ ಹಬ್ಬನೂ ಮಾಡ್ತೀವಿ. ಅದಕ್ಕೋಸ್ಕರನೂ ಇಷ್ಟು ಕ್ಲೀನಾಗಿ ಫ್ರೆಂಡ್ಸ್ ಗ್ರೀನ್ ಸ್ಕ್ರೀನು ಆಲ್ರೆಡಿ ಅದನ್ನು ಒಂದು ಜಾಗಕ್ಕೆ ಇಟ್ಟಿದ್ದೀನಿ. ಅದನ್ನೇನು ಮಾಡ್ತೀನಿ, ನಾವು ಈ ಸಲ ಇಲ್ಲಿ ಕೂರಿಸ್ಬೇಕು ಅಂದ್ಕೊಂಡಿದ್ದೀನಿ ಲಕ್ಷ್ಮಿನ. ನೋಡೋಣ ಅಲ್ಲೇ ಕೂರಿಸ್ತೀನಿ, ಯಾಕಂದರೆ ಇಲ್ಲೆಲ್ಲ ಇಕ್ಕಟ್ಟಾಗುತ್ತೆ. ಈ ಕಡೆ ಇದೆಲ್ಲ ತರಬೇಕು, ಹಾಗೆ ಅಲ್ಲೇನಿಲ್ಲ ಒಂದು ಸೋಫಾ ತೆಗ್ದು ಈ ಕಡೆ ಕೇಳಿದ್ರೆ ಮುಗೀತು. ಇನ್ನು ಇಲ್ಲಿ ತನಕ ಕೂರಿಸ್ಬೋದು ಆರಾಮಾಗಿ. ಅದೇ ಅಂದ್ಕೊಂಡಿದ್ದೀನಿ, ಅಲ್ಲಿಗೆ ಕೂರಿಸ್ತೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಮ್ಮಲ್ಲಿ 2-3 ಟೇಬಲ್ ಐತೆ, ಯಾವ 25 ಏನು ಟೇಬಲು ಥರ ಆಗಿಲ್ಲ. 2 ಟೇಬಲ್, ಅಲ್ಲೊಂದು ಟೇಬಲ್ ಒಳಗಡೆ ಇಟ್ಟಿದ್ದೀನಿ, ಮೇಲಕ್ಕೆ ಬಿಂದಿಗೆ ಇಟ್ಟು ಕೂರ್ಸೋಕ್ಕೆ, ಅದ್ರ ಕೆಳಗಡೆ ಇನ್ನೊಂದು ಟೇಬಲ್ ಇಟ್ಟರೆ ಮುಗೀತು. ಇನ್ನು ದೀಪಗಳೆಲ್ಲ ನೀಡೋಕ್ಕೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಏನು ನಾವು ಗ್ರ್ಯಾಂಡಾಗಿ ಅಷ್ಟೊಂದು ಇಟ್ಟೇನು ಪೂಜೆ ಮಾಡೋದು, ದೇವ್ರಿಗೇನು ಭಕ್ತಿ ಮುಖ್ಯ. ಹಂಗೆ ಫ್ರೆಂಡ್ಸ್ ದೀಪಗಳು ವಾಶ್ ಮಾಡ್ಕೋಬೇಕು, ದೀಪದ ಕಂಬ, ಅದು ಬಿಟ್ಟರೆ ಇನ್ಯಾವು ವಾಶ್ ಮಾಡೋವಿಲ್ಲ. ತಟ್ಟೆಗಳು ಹೊಸದೈತೆ, ಆ ತುಂಬಿರೋ ತಟ್ಟೆಗಳನ್ನೂ ಬೇರೆ ತಂದಿದ್ದೀನಿ. ಯಾವ ಹಬ್ಬದಲ್ಲೂ ಅಷ್ಟೇ ಫ್ರೆಂಡ್ಸ್, ನೀವು ಅಷ್ಟೇ ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮತ್ತೆ ನಮಗೆ ಕಷ್ಟ ಆಗುತ್ತೆ. ಅದನ್ನೆಲ್ಲ ತೊಳೆಯೋಕ್ಕೆ ಮಾಡೋಕ್ಕೆ ಎಲ್ಲ ನಮಗೆ ಜಾಸ್ತಿ ಆಗುತ್ತೆ. ಏನು ಒಂದು 5ರಲ್ಲೇ ತಟ್ಟೆ ತುಂಬಿಡಬೇಕು ಅಂತ ಎಲ್ಲ ಹಣ್ಣು ಒಂದರಲ್ಲೇ ತುಂಬಿ ಮುಂದಕ್ಕೆ ಇಟ್ಬಿಡಿ. ಈ ವರ್ಷ ನಾನು ಅದೇ ಮಾಡ್ತೀನಿ ಫ್ರೆಂಡ್ಸ್, ಎಲ್ಲ ಹಣ್ಣು ಒಂದಕ್ಕೆ ಮಿಕ್ಸಲ್ಲಿ ತುಂಬಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಹಬ್ಬ ನಾಳೆ ಅನ್ನಂಗೆ ನಾನು ಮಾರ್ಕೆಟ್ಗೆ ಹೋಗಲೇಬೇಕು ಹೂವು ಹತ್ರಕ್ಕೆ. ಯಾಕಂದ್ರೆ ಹೋದ ವರ್ಷದಿಂದ ಬೇಜಾರಾಗ್ಬಿಟ್ಟೈತೆ, ಹೂವು 2-3 ದಿವಸ ಮುಂಚೆ ತಂದರೆ ಚೆನ್ನಾಗಿಲ್ಲ ಅಂತ. ಈ ವರ್ಷ ಏನು ನನಗೆ ಅಷ್ಟು ಸುಸ್ತಾಗಲ್ಲ, ಯಾಕಂದರೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು. ಇನ್ನು ಅದು 2 ಕೆಲಸ ಮಾಡಿದ್ರೆ ಅದನ್ನು ಮುಗೀತು. ನೋಡೋಣ ಮಾರ್ಕೆಟ್ಗೆ ಹೋದರೆ ವಾಲ್ಪೇಪರ್ ತರೋಣ ಅಂದ್ಕೊಂಡಿದ್ದೀನಿ, ಅಲ್ಲೇ ತಂದುಬಿಡ್ತೀನಿ. ಈಗ ಆನ್ಲೈನಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಇಷ್ಟೇ ಇಂಚು ಅಂತ ಕೊಡ್ತಾರೆ, ಕೆಳಗಡೆ ಶೆಲ್ಫ್ಗೂ ಎಲ್ಲ ಅಂಟಿಸ್ಬೇಕು. ನೋಡೋಣ ಹೆಂಗಾದರೂ ಮಾರ್ಕೆಟಲ್ಲಿ ಎಲ್ಲೈತೆ ವಾಲ್ಪೇಪರ್ ಅಂಗಡಿ ಕಂಡಿಡ್ಕೊಂಡು, ಯಾಕಂದರೆ ಕಿಚನ್ನಲ್ಲಿ ನಾನು ಸ್ಟವ್ವಿಂದು ಕಂಟಿಸ್ಬೇಕು, ಕೆಳಗಡೆ 2 ಶೆಲ್ಫ್ ಐತೆ ಅಲ್ಲಿ ಗಂಟಿಸ್ಬೇಕು, ಅದಾದಮೇಲೆ ಈ ಕಡೆ ಗಂಟಿಸ್ಬೇಕು. ಇನ್ನು ಇಲ್ಲಿಗೆ ಬಾಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಪ್ಲೈನ್ ಶೀಟ್ ಥರ ತಂದು ಅಂಟಿಸಿದ್ದೀನಿ, ಅದಿನ್ನೂ ಕಿತ್ತೋಗಿಲ್ಲ, ಚೆನ್ನಾಗೈತೆ, ಅದೇನು ಅಂಟಿಸೋ ಆಗಿಲ್ಲ. ಯಾಕಂದ್ರೆ ಒಂಥರ ಕ್ಲೀನಾಗಿರುತ್ತೆ, ಒಂದು 6 ತಿಂಗಳು 1 ವರ್ಷನಾದ್ರೂ ಏನು ಮಾಡೋಂಗಿಲ್ಲ. ಇಷ್ಟು ಇವತ್ತು ನನ್ನದು ಕೆಲಸ ಆಯಿತು. ಇನ್ನು ಫ್ರೆಂಡ್ಸ್ ಇದುವರೆಗೂ ನನ್ನ ವೀಡಿಯೋನ ತುಂಬ ತಾಳ್ಮೆಯಿಂದ ನೋಡಿದಿರಿ. ನೀವು ಅಷ್ಟೇ ಎಲ್ಲನೂ ಕೆಲಸ ಒಂದೇ ಸರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹೀಗೆ ಮಾಡ್ಕೊಳ್ಳಿ. ಇನ್ನು ಹಳೆ ಪಾತ್ರೆ ಹಳೇದೇನೇನೈತೆ ಅವತ್ತೇ ಹಾಕ್ಬಿಟ್ಟೆ ನಾನು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇವತ್ತು ಏನು ಸಿಕ್ಕಲಿಲ್ಲ ಎಲ್ಲ ಇದು. ಇನ್ನು ಇಲ್ಲಿ ಬಾತ್ರೂಮಲ್ಲಿ ನಾನು ಎಲ್ಲನೂ ಜೋಡಿಸೇ ಇಟ್ಟಿದ್ದೀನಿ, ಅದೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಅದೇನಪ್ಪ ಅಂದರೆ ಒಂಚೂರು ಕಸ ಗುಡಿಸ್ಕೋಬೇಕು, ಅದೇನಾಗಲ್ಲ ಬಿಡಿ, ಬಾತ್ರೂಮಲ್ಲಿರೋ ಶೆಲ್ಫ್ ಅಲ್ವಾ, ಬೇಕಂದರೆ ಒಂದು ತೆಗೆದು ಗುಡಿಸಿದ್ರೆ ಆಯಿತು. ಅದೊಂದು ಆ ಬಾತ್ರೂಮಲ್ಲಿರೋದು, ಇನ್ಯಾವುದು ನಾನು ಜಾಸ್ತಿ ಏನು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.